ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿ ನೀರು ಕುಡಿಯಲಾಗಿತ್ತು. ಅದನ್ನು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ರು, ಇಲ್ಲರೇ ಇಷ್ಟ ಆಗಿದೆ ಅಂತೇಳಿ. 180 ಕೋಟಿ ಅಂತ ಹೇಳೋದು, 180 ಕೋಟಿ ಇಲ್ಲ 90 ಕೋಟಿ. ಅಂದರೆ ಯಾರ್ದು ದುಡ್ಡು? ಎಸ್ ಟಿಗಳು. ಆಮೇಲೆ ಈಗ ದಲಿತರಿಗೆ ಕೊಡಬೇಕಾದಂಥ ದುಡ್ಡಿನ ಅಂಶವನ್ನು ಫ್ರೀ ಗ್ಯಾರಂಟಿಗಳಿಗೆ ಕೊಟ್ಟು ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದಲ್ಲಿ ಸತ್ಯಾಂಶ ಇದೆಯಾ? ಒಂದು ರಿಪೋರ್ಟ್ ಇದೆ, ನಿಮ್ಮ ಮುಂದೆ ನೋಡ್ಕೊಂಬನ್ನಿ. ಮತ್ತೆ ದಲಿತರ ಬೊಕ್ಕಸಕ್ಕೆ ಕೈ ಹಾಕಿದ ಸಿದ್ದು. ಬರೋಬ್ಬರಿ 5 ನಿಗಮಗಳಿಗೆ 88 ಕೋಟಿ ಕೊಕ್ಕೆ. ಹೊರಗೆಲ್ಲ ದಲಿತ ಪ್ರೇಮ, ಒಳಗೆ ಅದೇ ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಆಗ್ತಿದೆ ಗುಮ್ಮ. ಹೌದು, ಪಂಚ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ಸಿದ್ದು ಸರ್ಕಾರ ಇದೀಗ ದಲಿತ ನಿಗಮಗಳ ಹಣಕ್ಕೂ ಕತ್ತರಿ ಹಾಕಿದೆ. 5 ನಿಗಮ ಹಾಗೂ 2 ಆಯೋಗಕ್ಕೆ ಬರೋಬ್ಬರಿ 332 ಕೋಟಿ ಕೊಡಬೇಕಿತ್ತು. ಆದರೆ ಬಿಡುಗಡೆ ಮಾಡಿದ್ದು ಕೇವಲ 88 ಕೋಟಿ 78 ಲಕ್ಷ ಮಾತ್ರ. ನಿಗಮ ಹಾಗೂ ಆಯೋಗದಲ್ಲಿ ಅನುದಾನ ಕೊರತೆ ಉಂಟಾಗಿದ್ದು ಆರ್ಥಿಕ ಸಾಧನೆ ಕೇವಲ 25.68ರಷ್ಟಿದೆ. ಗಂಗಾ ಕಲ್ಯಾಣ, ಐರಾವತ ವಾಹನ, ಭೂ ಒಡೆತನ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣಕ್ಕೂ ಸಿದ್ದರಾಮಯ್ಯ ಸರ್ಕಾರ ಕತ್ತರಿ ಹಾಕಿದೆ. ಜನರಿಗೆ ಎರವಾಯ್ತಾ ಪಂಚ ಗ್ಯಾರಂಟಿ? ಸಿದ್ದು ಸರ್ಕಾರಕ್ಕೆ ವಿಜೇಂದ್ರ ಚಾಟಿ. ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಇಸ್ ವೆಲ್ ಅನ್ನೋ ಭಾವನೆಲ್ಲ ಅವರಿದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಹೊತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲಾ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದ್ ನಿಂತಿದೆ. ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಅನ್ನುತ್ತಲೇ ಅಧಿಕಾರ ಗಾದಿಗೇರಿದ್ರು. ಆದರೆ ಇದೀಗ ಅದೇ ಗ್ಯಾರಂಟಿಯಿಂದ ವಿವಿಧ ಇಲಾಖೆಗಳ ಬೊಕ್ಕಸ ಖಾಲಿಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿ ನೀರು ಕುಡಿಯಲಾಗಿತ್ತು. ಅದನ್ನು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ರು, ಇಲ್ಲರೇ ಇಷ್ಟ ಆಗಿದೆ ಅಂತೇಳಿ. 180 ಕೋಟಿ ಅಂತ ಹೇಳೋದು, 180 ಕೋಟಿ ಇಲ್ಲ 90 ಕೋಟಿ. ಅಂದರೆ ಯಾರ್ದು ದುಡ್ಡು? ಎಸ್ ಟಿಗಳು. ಆಮೇಲೆ ಈಗ ದಲಿತರಿಗೆ ಕೊಡಬೇಕಾದಂಥ ದುಡ್ಡಿನ ಅಂಶವನ್ನು ಫ್ರೀ ಗ್ಯಾರಂಟಿಗಳಿಗೆ ಕೊಟ್ಟು ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದಲ್ಲಿ ಸತ್ಯಾಂಶ ಇದೆಯಾ? ಒಂದು ರಿಪೋರ್ಟ್ ಇದೆ, ನಿಮ್ಮ ಮುಂದೆ ನೋಡ್ಕೊಂಬನ್ನಿ. ಮತ್ತೆ ದಲಿತರ ಬೊಕ್ಕಸಕ್ಕೆ ಕೈ ಹಾಕಿದ ಸಿದ್ದು. ಬರೋಬ್ಬರಿ 5 ನಿಗಮಗಳಿಗೆ 88 ಕೋಟಿ ಕೊಕ್ಕೆ. ಹೊರಗೆಲ್ಲ ದಲಿತ ಪ್ರೇಮ, ಒಳಗೆ ಅದೇ ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಆಗ್ತಿದೆ ಗುಮ್ಮ. ಹೌದು, ಪಂಚ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ಸಿದ್ದು ಸರ್ಕಾರ ಇದೀಗ ದಲಿತ ನಿಗಮಗಳ ಹಣಕ್ಕೂ ಕತ್ತರಿ ಹಾಕಿದೆ. 5 ನಿಗಮ ಹಾಗೂ 2 ಆಯೋಗಕ್ಕೆ ಬರೋಬ್ಬರಿ 332 ಕೋಟಿ ಕೊಡಬೇಕಿತ್ತು. ಆದರೆ ಬಿಡುಗಡೆ ಮಾಡಿದ್ದು ಕೇವಲ 88 ಕೋಟಿ 78 ಲಕ್ಷ ಮಾತ್ರ. ನಿಗಮ ಹಾಗೂ ಆಯೋಗದಲ್ಲಿ ಅನುದಾನ ಕೊರತೆ ಉಂಟಾಗಿದ್ದು ಆರ್ಥಿಕ ಸಾಧನೆ ಕೇವಲ 25.68ರಷ್ಟಿದೆ. ಗಂಗಾ ಕಲ್ಯಾಣ, ಐರಾವತ ವಾಹನ, ಭೂ ಒಡೆತನ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣಕ್ಕೂ ಸಿದ್ದರಾಮಯ್ಯ ಸರ್ಕಾರ ಕತ್ತರಿ ಹಾಕಿದೆ. ಜನರಿಗೆ ಎರವಾಯ್ತಾ ಪಂಚ ಗ್ಯಾರಂಟಿ? ಸಿದ್ದು ಸರ್ಕಾರಕ್ಕೆ ವಿಜೇಂದ್ರ ಚಾಟಿ. ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಇಸ್ ವೆಲ್ ಅನ್ನೋ ಭಾವನೆಲ್ಲ ಅವರಿದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಹೊತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲಾ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದ್ ನಿಂತಿದೆ. ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಅನ್ನುತ್ತಲೇ ಅಧಿಕಾರ ಗಾದಿಗೇರಿದ್ರು. ಆದರೆ ಇದೀಗ ಅದೇ ಗ್ಯಾರಂಟಿಯಿಂದ ವಿವಿಧ ಇಲಾಖೆಗಳ ಬೊಕ್ಕಸ ಖಾಲಿಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿ ನೀರು ಕುಡಿಯಲಾಗಿತ್ತು. ಅದನ್ನು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ರು, ಇಲ್ಲರೇ ಇಷ್ಟ ಆಗಿದೆ ಅಂತೇಳಿ. 180 ಕೋಟಿ ಅಂತ ಹೇಳೋದು, 180 ಕೋಟಿ ಇಲ್ಲ 90 ಕೋಟಿ. ಅಂದರೆ ಯಾರ್ದು ದುಡ್ಡು? ಎಸ್ ಟಿಗಳು.
ಆಮೇಲೆ ಈಗ ದಲಿತರಿಗೆ ಕೊಡಬೇಕಾದಂಥ ದುಡ್ಡಿನ ಅಂಶವನ್ನು ಫ್ರೀ ಗ್ಯಾರಂಟಿಗಳಿಗೆ ಕೊಟ್ಟು ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದಲ್ಲಿ ಸತ್ಯಾಂಶ ಇದೆಯಾ? ಒಂದು ರಿಪೋರ್ಟ್ ಇದೆ, ನಿಮ್ಮ ಮುಂದೆ ನೋಡ್ಕೊಂಬನ್ನಿ. ಮತ್ತೆ ದಲಿತರ ಬೊಕ್ಕಸಕ್ಕೆ ಕೈ ಹಾಕಿದ ಸಿದ್ದು, ಬರೋಬ್ಬರಿ 5 ನಿಗಮಗಳಿಗೆ 88 ಕೋಟಿ ಕೊಕ್ಕೆ. ಹೊರಗೆಲ್ಲ ದಲಿತ ಪ್ರೇಮ, ಒಳಗೆ ಅದೇ ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಆಗ್ತಿದೆ ಗುಮ್ಮ. ಹೌದು, ಪಂಚ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ಸಿದ್ದು ಸರ್ಕಾರ ಇದೀಗ ದಲಿತ ನಿಗಮಗಳ ಹಣಕ್ಕೂ ಕತ್ತರಿ ಹಾಕಿದೆ. 5 ನಿಗಮ ಹಾಗೂ 2 ಆಯೋಗಕ್ಕೆ ಬರೋಬ್ಬರಿ 332 ಕೋಟಿ ಕೊಡಬೇಕಿತ್ತು. ಆದರೆ ಬಿಡುಗಡೆ ಮಾಡಿದ್ದು ಕೇವಲ 88 ಕೋಟಿ 78 ಲಕ್ಷ ಮಾತ್ರ. ನಿಗಮ ಹಾಗೂ ಆಯೋಗದಲ್ಲಿ ಅನುದಾನ ಕೊರತೆ ಉಂಟಾಗಿದ್ದು ಆರ್ಥಿಕ ಸಾಧನೆ ಕೇವಲ 25.68ರಷ್ಟಿದೆ. ಗಂಗಾ ಕಲ್ಯಾಣ, ಐರಾವತ ವಾಹನ, ಭೂ ಒಡೆತನ, ವಿದ್ಯಾರ್ಥಿಗಳ ಸ್ಕಾಲರ್ಶಿಪ್ ಹಣಕ್ಕೂ ಸಿದ್ದರಾಮಯ್ಯ ಸರ್ಕಾರ ಕತ್ತರಿ ಹಾಕಿದೆ. ಜನರಿಗೆ ಎರವಾಯ್ತಾ ಪಂಚ ಗ್ಯಾರಂಟಿ? ಸಿದ್ದು ಸರ್ಕಾರಕ್ಕೆ ವಿಜೇಂದ್ರ ಚಾಟಿ. ಮುಖ್ಯಮಂತ್ರಿಗಳ ನಡವಳಿಕೆ ನೋಡಿದ್ರೆ ಆಲ್ ಈಸ್ ವೆಲ್ ಅನ್ನೋ ಭಾವನೆಯಲ್ಲಿ ಅವರಿದ್ದಾರೆ. ರಾಜ್ಯ ಬಹಳ ಸುಭಿಕ್ಷವಾಗಿದೆ, ಜನರೆಲ್ಲ ಬಹಳ ಸಂತೋಷದಲ್ಲಿದ್ದಾರೆ ಅನ್ನುವ ಭ್ರಮೆನಲ್ಲಿ ಅವರಿದ್ದಾರೆ. ಒಂದು ಕಡೆ KSRTCಗೆ 7,000 ಕೋಟಿ ಹೊತ್ತು ಬಾಕಿ ಉಳಿಸ್ಕೊಂಡಿದೆ ರಾಜ್ಯ ಸರ್ಕಾರ. ವಿದ್ಯುತ್ ಕಂಪನಿಗಳಿಗೆ 6,000 ಕೋಟಿ ಇವತ್ತು ಬಿಲ್ಗಳು ಬಾಕಿ ಉಳಿಸ್ಕೊಂಡಿದೆ. PWD ಇರಿಗೇಷನ್ನು ಇವರ ಯೋಜನೆಗಳ ಪರಿಣಾಮವಾಗಿ ಎಲ್ಲ ಇಲಾಖೆಗಳು ಬಾಗಿಲು ಮುಚ್ಚಾಕ್ತಕ್ಕಂಥ ಕೆಲಸ ಬಂದು ನಿಂತಿದೆ. ಕಾಂಗ್ರೆಸ್ ನಾಯಕರು ಗ್ಯಾರಂಟಿ ಅನ್ನುತ್ತಲೇ ಅಧಿಕಾರ ಗಾದಿಗೇರಿದ್ರು. ಆದರೆ ಇದೀಗ ಅದೇ ಗ್ಯಾರಂಟಿಯಿಂದ ವಿವಿಧ ಇಲಾಖೆಗಳ ಬೊಕ್ಕಸ ಖಾಲಿಯಾಗುತ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಅಂದರೆ ವಾಲ್ಮೀಕಿ ನಿಗಮದ ಹಣವನ್ನು ನುಂಗಿ ನೀರು ಕುಡಿಯಲಾಗಿತ್ತು. ಅದನ್ನು ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ರು, ಇಲ್ಲರೇ ಇಷ್ಟ ಆಗಿದೆ ಅಂತೇಳಿ. 180 ಕೋಟಿ ಅಂತ ಹೇಳೋದು, 180 ಕೋಟಿ ಅಲ್ಲ 90 ಕೋಟಿ. ಅಂದರೆ ಯಾರ್ದು ದುಡ್ಡು? ಎಸ್ಟಿಗಳು. ಆಮೇಲೆ ಈಗ ದಲಿತರಿಗೆ ಕೊಡಬೇಕಾದಂಥ ದುಡ್ಡಿನ ಅಂಶವನ್ನು ಫ್ರೀ ಗ್ಯಾರಂಟಿಗಳಿಗೆ ಕೊಟ್ಟು ಮತ್ತೊಮ್ಮೆ ದಲಿತರಿಗೆ ಅನ್ಯಾಯ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪ ಕೇಳಿ ಬರ್ತಾ ಇದೆ. ಈ ಆರೋಪದಲ್ಲಿ ಸತ್ಯಾಂಶ ಇದೆಯಾ? ಒಂದು ರಿಪೋರ್ಟ್ ಇದೆ, ನಿಮ್ಮ ಮುಂದೆ ನೋಡ್ಕೊಂಬನ್ನಿ. ಮತ್ತೆ ದಲಿತರ ಬೊಕ್ಕಸಕ್ಕೆ ಕೈ ಹಾಕಿದ ಸಿದ್ದು, ಬರೋಬ್ಬರಿ 5 ನಿಗಮಗಳಿಗೆ 88 ಕೋಟಿ ಕೊಕ್ಕೆ. ಹೊರಗೆಲ್ಲ ದಲಿತ ಪ್ರೇಮ, ಒಳಗೆ ಅದೇ ದಲಿತರಿಗೆ ರಾಜ್ಯ ಕಾಂಗ್ರೆಸ್ ಆಗ್ತಿದೆ ಗುಮ್ಮ. ಹೌದು, ಪಂಚ ಗ್ಯಾರಂಟಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿರುವ ಸಿದ್ದು ಸರ್ಕಾರ ಇದೀಗ ದಲಿತ ನಿಗಮಗಳ ಹಣಕ್ಕೂ ಕತ್ತರಿ ಹಾಕಿದೆ. 5 ನಿಗಮ ಹಾಗೂ 2 ಆಯೋಗಕ್ಕೆ ಬರೋಬ್ಬರಿ 332 ಕೋಟಿ